ನಮಸ್ಕಾರ. ಕರ್ನಾಟಕದ ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಭೌಗೋಳಿಕ ಹೃದಯ ಭಾಗ ಹೇಗಿದೆ ಅಂತ ಯಾವತ್ತಾದ್ರೂ ಯೋಚಿಸಿದಿರಾ? ಇಂದಿನ ಈ ಮಾಹಿತಿ ಸರಣಿಯಲ್ಲಿ ನಾವು ಮೈಸೂರು ವಿಭಾಗದ ಆ ಅದ್ಭುತ ಜಗತ್ತಿನೊಳಗೆ ಒಂದು ವರ್ಚುವಲ್ ಟೂರ್ ಮಾಡಲಿದ್ದೇವೆ. ದಕ್ಷಿಣ ಕರ್ನಾಟಕದ ಈ ಪ್ರಮುಖ ಭೂಭಾಗ ಎಷ್ಟೊಂದು ವೈವಿಧ್ಯಮಯವಾಗಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ಓಕೆ, ಮೊದಲಿಗೆ ಈ ವಿಭಾಗ ಅಂದ್ರೆ ನಿಖರವಾಗಿ ಏನು, ಎಲ್ಲಿದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಇದು ಕರ್ನಾಟಕದ 4 ಪ್ರಮುಖ ಆಡಳಿತ ವಿಭಾಗಗಳಲ್ಲಿ ಒಂದು. ಮೈಸೂರು ನಗರವೇ ಇದರ ಸೆಂಟರ್. ಅಲ್ಲಿಂದ ಹಿಡಿದು ದಕ್ಷಿಣ ಕರ್ನಾಟಕದ ವಿಸ್ತಾರವಾದ ಭೂಪ್ರದೇಶ ಹಾಗೂ ಕರಾವಳಿ ತೀರದವರೆಗೂ ಇದು ಹರಡ್ಕೊಂಡಿದೆ. ಅಂದ್ರೆ ಇದೇನೋ ಕೇವಲ ಒಂದು ಆಡಳಿತಾತ್ಮಕ ಬೌಂಡ್ರಿ ಅಷ್ಟೇ ಅಲ್ಲ, ಬದಲಾಗಿ ಅನೇಕ ಸಂಸ್ಕೃತಿಗಳು ಮತ್ತು ಭೌಗೋಳಿಕ ವಿಸ್ಮಯಗಳ ಒಂದು ದೊಡ್ಡ ಸಂಗಮ ಅಂತಾನೆ ಹೇಳ್ಬಹುದು. ಸೊ ನಮ್ಮ ಇಂದಿನ ಈ ಜರ್ನಿಲಿ ನಾವು ಏನೇನ್ ಕವರ್ ಮಾಡ್ಲಿದ್ದೇವೆ ಅಂದ್ರೆ ಮೈಸೂರು ವಿಭಾಗದ ಪರಿಚಯ, ಅಲ್ಲಿನ ಪರಂಪರೆ ಮತ್ತು ದೇವಾಲಯಗಳು, ಕೃಷಿ ಮತ್ತು ಕಾಫಿ ನಾಡು, ದಟ್ಟವಾದ ಅರಣ್ಯ ಮತ್ತು ವನ್ಯಜೀವಿಗಳು, ಕರಾವಳಿಯ ಸಂಸ್ಕೃತಿ ಹಾಗೂ ಕೊನೆಯದಾಗಿ ಇಡೀ ವಿಭಾಗದ ಒಂದು ಸಮಗ್ರ ಅವಲೋಕನ. ಅಂದ್ರೆ ರಾಜಮನೆತನದ ಅರಮನೆಗಳಿಂದ ಶುರು ಮಾಡಿ ಹಸಿರು ಬೆಟ್ಟಗಳ ಮುಖಾಂತರ ಸಾಗಿ ಕರಾವಳಿಯ ಬಂದರುಗಳವರೆಗೂ ನಮ್ಮ ಇಂದಿನ ಪಯಣ ಸಾಗಲಿದೆ. ರೈಟ್, ಈಗ ಮೊದಲನೇ ವಿಭಾಗಕ್ಕೆ ಬರೋಣ. ಅದೇ ಮೈಸೂರು ವಿಭಾಗದ ಪರಿಚಯ. ಈ ಆಡಳಿತದ ಅಂಬ್ರೆಲ್ಲಾ ಕೆಳಗೆ ಬರುವ ಆ 8 ಜಿಲ್ಲೆಗಳು ಯಾವುವು ಅಂತ ನೋಡೋಣ. ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ಚಾಮರಾಜನಗರ, ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ. ಈ 8 ವಿಶಿಷ್ಟ ಜಿಲ್ಲೆಗಳೇ ಮೈಸೂರು ವಿಭಾಗದ ಐಡೆಂಟಿಟಿ. ಇವುಗಳನ್ನ ನಾವು ಆಳವಾಗಿ ನೋಡಿದಾಗ ಒಂದಕ್ಕೊಂದು ಭಿನ್ನವಾಗಿರುವಂಥ ಎಷ್ಟೊಂದು ಭೂದೃಶ್ಯಗಳು, ಎಷ್ಟೊಂದು ಸಂಪ್ರದಾಯಗಳಿವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಲಿಟ್ರಲಿ ಪ್ರತಿಯೊಂದು ಜಿಲ್ಲೆಗೂ ತನ್ನದೇ ಆದ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಈಗ ಎರಡನೇ ಥೀಮ್ ಕಡೆಗೆ ಹೋಗೋಣ. ಇಲ್ಲಿ ನಾವು ಈ ಭಾಗದ ಪರಂಪರೆ, ಪುರಾತನ ದೇವಾಲಯಗಳು ಹಾಗೂ ಆ ರಾಜಮನೆತನದ ವೈಭವದ ಬಗ್ಗೆ ಫೋಕಸ್ ಮಾಡಲಿದ್ದೇವೆ. ಇಲ್ಲಿನ ಐತಿಹಾಸಿಕ ಕಾಂಟ್ರಾಸ್ಟ್ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಒಂದೆಡೆ ಮೈಸೂರು ಜಿಲ್ಲೆ, ಇದು ತನ್ನ ನಾಡಹಬ್ಬ ದಸರಾ, ಅಂಬಾವಿಲಾಸ ಅರಮನೆ ಮತ್ತೆ ಚಾಮುಂಡಿ ಬೆಟ್ಟದ ಮೂಲಕ ತನ್ನ ರಾಯಲ್ ಲೆಗಸಿಯನ್ನು ಸಾರುತ್ತೆ. ಅದೇ ಇನ್ನೊಂದೆಡೆ ಹಾಸನ ಜಿಲ್ಲೆ, ಇದು ತನ್ನ ಕಾಫಿ, ಕೃಷಿ ಜೊತೆಗೆ ಬೇಲೂರು, ಹಳೇಬೀಡಿನ ಪುರಾತನ ಅತ್ಯಂತ ಸೂಕ್ಷ್ಮ ಕೆತ್ತನೆಯ ಕಲ್ಲಿನ ದೇವಾಲಯಗಳಿಗೆ ಗ್ಲೋಬಲ್ ಲೆವೆಲ್ನಲ್ಲಿ ಫೇಮಸ್ ಆಗಿದೆ. ಈ ಮೈಸೂರಿನ ಭವ್ಯತೆ ಹಾಗೂ ಹಾಸನದ ಪುರಾತನ ವಾಸ್ತುಶಿಲ್ಪ, ಇವೆರಡರ ಕಾಂಬಿನೇಷನ್ ನಮ್ಮ ವಿಭಾಗದ ಹಿಸ್ಟ್ರಿಯನ್ನ ಎಷ್ಟು ರಿಚ್ ಆಗಿ ತೋರಿಸುತ್ತೆ ಅಲ್ವಾ? ಕಲ್ಲಿನ ಕೆತ್ತನೆಗಳಿಂದ ಸ್ವಲ್ಪ ಆಚೆ ಬಂದು ಈಗ ಹಸಿರು ಕಣಿವೆಗಳ ಕಡೆ ನಮ್ಮ ಗಮನ ಹರಿಸೋಣ. ಕೃಷಿ ಮತ್ತು ಕಾಫಿ ನಾಡು, ಈ ವಿಭಾಗದ ಹಸಿರು ಹೃದಯ ಬಡಿತ ಅಂತಾನೆ ಹೇಳಬಹುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮಂಡ್ಯ ಜಿಲ್ಲೆ. ಇದಕ್ಕೆ ಸಕ್ಕರೆ ನಾಡು ಅಥವಾ ಶುಗರ್ ಸಿಟಿ ಅಂತಾನೆ ಕರೆಯುತ್ತಾರೆ. ಯಾಕೆ ಗೊತ್ತಾ? ಅಲ್ಲಿ ಕಣ್ಣು ಹಾಯಿಸಿದಷ್ಟು ಕಾಣುವ ಕಬ್ಬಿನ ಬೆಳೆ ಹಾಗೂ ಅಲ್ಲಿನ ಕೃಷಿ ಆಧಾರಿತ ಆರ್ಥಿಕತೆಯೇ ಇದಕ್ಕೆ ಕಾರಣ. ನಿಜಕ್ಕೂ ಕೃಷಿ ಅನ್ನೋದು ಈ ಜಿಲ್ಲೆಯ ಜನರ ಪಾಲಿಗೆ ಬರೀ ಕಸುಬಲ್ಲ, ಅದು ಅವರ ಜೀವಾಳ. ಅದೇ ರೀತಿ ಕೊಡಗು ಜಿಲ್ಲೆಗೆ ಇರುವ ಆ ಮೆಜೆಸ್ಟಿಕ್ ಟೈಟಲ್ ನೋಡಿ, ಭಾರತದ ಸ್ಕಾಟ್ಲೆಂಡ್. ಉಸಿರು ಬಿಗಿ ಹಿಡಿಯುವಂತೆ ಮಾಡುವ ಅಲ್ಲಿನ ನ್ಯಾಚುರಲ್ ಬ್ಯೂಟಿ, ಆ ಮಂಜು ಮುಸುಕಿದ ವಾತಾವರಣ, ವಿಶಾಲವಾದ ಕಾಫಿ ತೋಟಗಳು, ಇವೆಲ್ಲ ಸೇರಿ ಈ ಜಿಲ್ಲೆಗೆ ಈ ಹೆಗ್ಗಳಿಕೆಯನ್ನ ತಂದುಕೊಟ್ಟಿವೆ. ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ಕೊಡಗಿನ ಜೊತೆಗೆ ಚಿಕ್ಕಮಗಳೂರು ಸೇರಿ ಈ ಹೈ ಆಲ್ಟಿಟ್ಯೂಡ್ ಸರಣಿಯನ್ನ ಕಂಪ್ಲೀಟ್ ಮಾಡುತ್ತೆ. ಕರ್ನಾಟಕದ ಕಾಫಿ ನಾಡು ಅಂತಾನೆ ಪ್ರಸಿದ್ಧವಾಗಿರೋ ಚಿಕ್ಕಮಗಳೂರು ರಾಜ್ಯದ ಹೈಯೆಸ್ಟ್ ಪೀಕ್ ಆಗಿರೋ ಮುಳ್ಳಯ್ಯನಗಿರಿ ಬೆಟ್ಟವನ್ನು ಕೂಡ ಹೊಂದಿದೆ. ಅಫ್ಕೋರ್ಸ್, ಅಪಾರ ಪ್ರಮಾಣದ ಕಾಫಿ ಉತ್ಪಾದನೆ ಇಲ್ಲಿನ ಎಕಾನಮಿಗೆ ಎಂಥ ಬೂಸ್ಟ್ ನೀಡಿದೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಸರಿ, ಆ ತಂಪಾದ ಕಾಫಿ ಬೆಟ್ಟಗಳಿಂದ ಕೆಳಗಿಳಿದು ಈಗ ನಾವು ಈ ವಿಭಾಗದ ದಟ್ಟವಾದ ನೈಸರ್ಗಿಕ ಅಭಯಾರಣ್ಯಗಳು ಅಂದ್ರೆ ಅರಣ್ಯ ಮತ್ತು ವನ್ಯಜೀವಿಗಳ ಲೋಕಕ್ಕೆ ಎಂಟರ್ ಆಗೋಣ. ಚಾಮರಾಜನಗರ ಜಿಲ್ಲೆ ಇದೊಂದು ಅದ್ಭುತ ಜಾಗ. ತನ್ನ ದಟ್ಟವಾದ ಅರಣ್ಯ ಪ್ರದೇಶ ಹಾಗೂ ಅಪಾರ ವನ್ಯಜೀವಿ ಸಂಪತ್ತಿಗೆ ಇದು ಬಹಳ ಫೇಮಸ್. ಸಂಪೂರ್ಣವಾಗಿ ನಿಸರ್ಗ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಅಂತಾನೆ ಡೆಡಿಕೇಟ್ ಆಗಿರುವ ಈ ಜಿಲ್ಲೆ ಇಡೀ ಮೈಸೂರು ವಿಭಾಗದ ಒಂದು ಈಕೊಲಾಜಿಕಲ್ ಲಂಗ್ಸ್ ತರಹ ಕೆಲಸ ಮಾಡುತ್ತೆ. ನಮ್ಮ ಪರಿಸರದ ಉಸಿರೇ ಇದು. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ, ಜಗತ್ಪ್ರಸಿದ್ಧವಾದ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇರೋದು ಇದೇ ಚಾಮರಾಜನಗರದಲ್ಲಿ. ಇದು ಸುಮ್ನೆ ಕಾಡಲ್ಲ, ಹುಲಿ ಮತ್ತು ಆನೆಗಳ ಅತಿದೊಡ್ಡ ಆವಾಸ ಸ್ಥಾನಗಳಲ್ಲಿ ಇದು ಕೂಡ ಒಂದು. ಈ ಇಡೀ ಏರಿಯಾದ ರಿಚ್ ಬಯೋಡೈವರ್ಸಿಟಿಯನ್ನ ಸೇಫ್ಗಾರ್ಡ್ ಮಾಡೋಲಿ ಈ ಅಭಯಾರಣ್ಯದ ಪಾತ್ರ ಅಕ್ಷರಶಃ ತುಂಬಾನೇ ನಿರ್ಣಾಯಕವಾಗಿದೆ. ಫೈನಲಿ ನಮ್ಮ ಈ ವರ್ಚುವಲ್ ಟೂರ್ ಅರಣ್ಯ ಪ್ರದೇಶದಿಂದ ಹೊರಬಂದು ಈಗ ಡೈನಾಮಿಕ್ ಆಗಿರುವ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ನಮ್ಮ ಪಶ್ಚಿಮ ಕರಾವಳಿಯನ್ನ ತಲುಪಿದೆ.
ಇಲ್ಲಿ ನಾವು ಕರಾವಳಿಯ ಆ ಶೇರ್ಡ್ ಜಿಯೋಗ್ರಫಿಯನ್ನ ಗಮನಿಸಬಹುದು. ಒಂದ್ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ತನ್ನ ಮಂಗಳೂರು ಬಂದರಿನ ಮೂಲಕ ವ್ಯಾಪಾರ, ವಾಣಿಜ್ಯ ಹಾಗೂ ಎಜುಕೇಷನ್ ಹಬ್ ಆಗಿ ಎಷ್ಟೋ ಬ್ಯುಸಿಯಾಗಿದೆ ಅಲ್ವಾ? ಅದರ ಪಕ್ಕದಲ್ಲೇ ಉಡುಪಿ ಜಿಲ್ಲೆ. ಇದು ತನ್ನ ಪ್ರಸಿದ್ಧ ಶ್ರೀಕೃಷ್ಣ ದೇವಸ್ಥಾನ, ವರ್ಲ್ಡ್ ಫೇಮಸ್ ಆಗಿರೋ ಉಡುಪಿ ಕ್ಯೂಸೀನ್ ಹಾಗೂ ಆಳವಾಗಿ ಬೇರೂರಿರುವ ಕರಾವಳಿ ಸಂಸ್ಕೃತಿಯಿಂದ ನಮ್ಮನ್ನ ಸೆಳೆಯುತ್ತೆ. ಅಂದ್ರೆ ಶಿಕ್ಷಣ, ಆರ್ಥಿಕತೆ ಮತ್ತು ಕಲ್ಚರ್ ಇವೆಲ್ಲವೂ ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ. ಈಗ ನಾವು ಈವರೆಗೆ ನೋಡಿದ ಎಲ್ಲಾ ಭಿನ್ನ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡೋಣ. ಈ ಇಡೀ ಆಡಳಿತ ವಿಭಾಗ ರಾಜ್ಯಕ್ಕೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋದರ ಒಂದು ಸಮಗ್ರ ಅವಲೋಕನ ಇಲ್ಲಿದೆ. ನೋಡಿ, ಈ ವಿಭಾಗದ ಕೋರ್ ಸ್ಟ್ರೆಂತ್ಸ್ ಅಂದ್ರೆ ಇದರ ಶ್ರೀಮಂತ ಇತಿಹಾಸ, ರೋಮಾಂಚಕ ಸಂಸ್ಕೃತಿ, ಸ್ಟ್ರಾಂಗ್ ಆದ ಕೃಷಿ, ಡೆವಲಪ್ ಆಗ್ತಿರೋ ಪ್ರವಾಸೋದ್ಯಮ ಹಾಗೂ ಶಿಕ್ಷಣದಲ್ಲಿನ ಶ್ರೇಷ್ಠತೆ. ಇವೆಲ್ಲಾ ಕ್ಷೇತ್ರಗಳಲ್ಲೂ ಏಕಕಾಲದಲ್ಲಿ ಎಕ್ಸೆಲ್ ಆಗ್ತಿರೋ ಮೈಸೂರು ವಿಭಾಗ ಕೇವಲ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಲ್ಲ, ಇದೊಂದು ಕಂಪ್ಲೀಟ್ ಪವರ್ ಹೌಸ್ ಫಾರ್ ಶ್ಯೂರ್. ಈ ಇಡೀ ಇನ್ಕ್ರೆಡಿಬಲ್ ಜರ್ನಿಯನ್ನ ರಿಫ್ಲೆಕ್ಟ್ ಮಾಡೋವಾಗ ನಮ್ಗೆಲ್ರಿಗೂ ಒಂದು ಪ್ರಶ್ನೆ ಮೂಡುತ್ತೆ. ಈ ಪುರಾತನ ಪರಂಪರೆ, ಸಮೃದ್ಧ ಕೃಷಿ ಹಾಗೂ ಮಾಡರ್ನ್ ಕರಾವಳಿ ವ್ಯಾಪಾರದ ಇಂಥ ಯುನೀಕ್ ಬ್ಲೆಂಡ್ ಹೊಂದಿರೋ ಮೈಸೂರು ವಿಭಾಗ ಕರ್ನಾಟಕದ ವಿಶಾಲವಾದ ಐಡೆಂಟಿಟಿಯ ಒಂದು ಅಲ್ಟಿಮೇಟ್ ಮೈಕ್ರೋಕಾಸಮ್ ಅಂದ್ರೆ ಕಿರುರೂಪ ಅಂತಾನಲ್ವಾ? ಖಂಡಿತ ಅನಿಸುತ್ತೆ. ಆಕ್ಚುಲಿ ಕೇವಲ ಈ ಒಂದು ವಿಭಾಗದ ಡೈವರ್ಸಿಟಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಡೀ ರಾಜ್ಯದ ಕಲ್ಚರಲ್ ಹಾಗೂ ಎಕನಾಮಿಕ್ ಹಾರ್ಟ್ ಬೀಟ್ ಅರ್ಥವಾದ ಹಾಗೇನೆ. ಈ ಒಂದು ಆಳವಾದ ಯೋಚನೆಯೊಂದಿಗೆ ಇಂದಿನ ಈ ಎಕ್ಸ್ಪ್ಲೇನರ್ ಸರಣಿಯನ್ನ ಮುಗಿಸೋಣ.